ಸಂಸ್ಥೆಯು ಗ್ರಾಮೀಣ ಭಾಗದ ಬಡ ವಿಕಲಚೇತನರ ಪಾಲಿನ ಉತ್ತಮ ಸಂಸ್ಥೆಯಾಗಿದೆ ಎಂದು ಚಳ್ಳಕೆರೆ ತಾಲೂಕು ಕೀಲು ಮೂಳೆ ತಜ್ಞರಾದ ಡಾಕ್ಟರ್ ಮಂಜಪ್ಪ ತಿಳಿಸಿದರು. ಗುರುವಾರ ನಾಯಕನಹಟ್ಟಿ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಚಿತ್ರದುರ್ಗ ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಚಿತ್ರದುರ್ಗ ತಾಲೂಕು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಚಳ್ಳಕೆರೆ ಸಮುದಾಯ ಆರೋಗ್ಯ ಕೇಂದ್ರ, ನಾಯಕನಹಟ್ಟಿ ಪ್ರಾಟ್ ಅಂಡ್ ವೆಟ್ನಿ, ನಿಷಾಡ್ ಸೇವಾ ಸಂಸ್ಥೆ, ಓಂ ಆಸ್ಪತ್ರೆ ರಾಣೆಬೆನ್ನೂರು, ದಿ ಅಸೋಸಿಯೇಷನ್ ಆಫ್ ಪೀಪಲ್ ಡಿಸೆಬಿಲಿಟಿ ಸಂಸ್ಥೆ ರಾಣೆಬೆನ್ನೂರು ಇವರುಗಳ ಸಹಯೋಗದಲ್ಲಿ ಬೆನ್ನುಹುರಿ ಅಪಘಾತ ವ್ಯಕ್ತಿಗಳಿಗೆ ವೈದ್ಯಕೀಯ ತಪಾಸಣೆ ಮತ್ತು ವ್ಯಾಯಾಮ ತರಬೇತಿ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಬೆನಿಫಿಷರಿ ಒಂದೆರಡು ಬ್ರೋಗ್ರಿ ಚಪ್ಪಾಳೆ ಅಪಘಾತಗಳಿರ್ಬೋದು, ಮೇಲಿಂದ ಕೆಳಗೆ ಬೀಳ್ತಕ್ಕಂಥದ್ದು, ಇನ್ನೊಂದು ಕುಟುಂಬದಿಂದ ಬೀಳ್ತಕ್ಕಂಥ ಕಂಜರಟಿವ್ ಡಿಸೀಸಸ್ ಅಂತ ಹೇಳ್ತೀವಲ್ಲ ಅದಿರ್ಬೋದು. ಸೊ ಜೊತೆಗೆ ಇನ್ಫೆಕ್ಷನ್ಸ್ ಅಂತ ಹೇಳಿದ್ವಿ, ಈಗ ಟ್ಯೂಬರ್ಕ್ಯುಲೋಸಿಸ್ ಬೆನ್ನಿನ ಮೂಳೆಗೆ ಟಿ ವಿ ಥರ ಅಲ್ಲೇ ವಾಟ್ಸ್ ಪೈನ್ ಅಂತ ಕರಿತೀವಿ, ಆ ಥರ ಪಡ್ಕೊಳ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇವೆಲ್ಲ ಏನಪ್ಪ ಅಂದರೆ ಈ ಕಂಜರಟಿವ್ಕಿಂತ ಈ ವೆಹಿಕಲಿಂದ ಬಿದ್ದ ಆಕ್ಸಿಡೆಂಟು ನೋಡೋದು ನಿಜಕ್ಕೂ ಕ್ಯಾಜುಯಾಲಿಟಿ ನಾವು ಡ್ಯೂಟಿ ಮಾಡ್ತೀವಲ್ಲ, ಯಾಕಪ್ಪ ಹಿಂಗಾಗುತ್ತೆ ಅಂತ ಅನ್ಸುತ್ತೆ. ಯಾರಿಗೂ ತಾಳ್ಮೆ ಇಲ್ಲ. ನನ್ನ ಕಿವಿ ಮಾತೇನಪ್ಪ ಅಂದರೆ ಒಂದೇ ಒಂದು ಸೆಕೆಂಡ್, ಒಂದು ನಿಮಿಷ ಅಲ್ಲ, ಇರೋದು ಒಂದು ಕ್ರಾಸ್ ಆಗೋ ತನಕ ಅಥವಾ ಆ ಮೇಂಟೈನು ಸ್ಪೀಡು ಅದನ್ನು ಒಂದು ಸೆಕೆಂಡ್ ನಾವು ಮೇಂಟೈನ್ ಮಾಡಿ ಅವ್ನು ಅಟ್ಲೀಸ್ಟ್ ಪಾಸ್ ಆಗಿರ್ತಾರೆ. ಆ ದೊಡ್ಡ ವೆಹಿಕಲ್ ಪಾಸ್ ಆಗಿರುತ್ತೆ, ಆ ದೊಡ್ಡ ವೆಹಿಕಲ್ ಹೋಗೋಲ್ಗಡೆ ನಾನು ಹೋಗ್ಬಿಡ್ತೀನಿ, ತೊಗೊಂಡೋಗ್ಬಿಡ್ತೀನಿ, ಓವರ್ಟೇಕ್ ಮಾಡಿಬಿಡ್ತೀನಿ. ಆ ಅರ್ಜೆನ್ಸಿ ಇರೋದ್ರಿಂದಲೇ ನಾವು ನಿಜಕ್ಕೂ ಇವತ್ತು ಒಂದು ಇಷ್ಟೊಂದು ಆಕ್ಸಿಡೆಂಟ್ಸು, ಅದರಿಂದ ಅಂಗವಿಕಲತೆಗಳು ಕಾಣ್ತಿದ್ದೆ ನಾನು ನೋಡ್ತಿದ್ದೆ. ಭಾಳ ಬೇಜಾರಾಗ್ತಕ್ಕಂಥದ್ದು. ಎಷ್ಟೆಷ್ಟು ಹೆಂಗಿರ್ತಕ್ಕಂಥ ಹುಡುಗರು, ಅವ್ರಿಗಂತೂ ತಾಳ್ಮೆನದಿಲ್ಲ. 18 ವರ್ಷ ಒಳಗಡೆ ಅವ್ರಿಗೆ ಡಿ ಎಲ್ ಇರಲ್ಲ, ಹೋಗ್ಬಿಟ್ಟು ಎಷ್ಟು ಆಕ್ಸಿಡೆಂಟ್ಸು ಅಂದರೆ ನಮ್ಮ ಚಿತ್ರದುರ್ಗ ಆಲ್ಮೋಸ್ಟ್ ನಾವು ನಂಬರ್ 1 ಇದ್ದೀವಿ ಅಂತ. ಹೈವೇಗಳು 3-4 ಹೈವೇಗಳು ಕಾಂಟ್ಯಾಕ್ಟ್ ಆಗುತ್ತೆ, ಅದರಲ್ಲಿ ಆಕ್ಸಿಡೆಂಟ್ಸ್ಗಳು, ಜೀವ ಕಳ್ಕೊಳ್ಳೋದು. ಅವ್ರಿಗೆ ಗೊತ್ತಾರೆ, ಏನು ಅನ್ಸೋದೇನೆ ನಾವು ಬರ್ತೀವಿ, ಒಂದು ದಿನಕ್ಕೆ 1-2 ನಾವು PM ಮಾಡ್ತೀವಿ, ಆಕ್ಸಿಡೆಂಟ್ ಆಗಿ PM ಮಾಡ್ತೀವಿ ಚಳ್ಳಕೆರೆ ಜನರಲ್ ಹಾಸ್ಪಿಟಲ್ ಅಂದರೆ. ನಿಮ್ಮ ದುರ್ಗ ಡಿಸ್ಟ್ರಿಕ್ಟ್ ಆಸ್ಪತ್ರೆ ಎಷ್ಟಿರ್ಬೋದು ಅಂತ ಲೆಕ್ಕ ಹಾಕಿ. ಸೊ ಒಂದು ಕಿವಿ ಮಾತು ನಿಮ್ಮ ಮನೆಯಲ್ಲಿ ಅಥವಾ ಅಕ್ಕಪಕ್ಕದಲ್ಲಿ ಹೇಳ್ತಕ್ಕಂಥದ್ದು ಹುಡುಗಿಗೆ ಅಟ್ಲೀಸ್ಟ್ ಅವರಿಗೆ ಒಂದು ಸ್ಥೀಮಿತ ಬುದ್ಧಿ ಬರೋದಿಲ್ಲ. ಅದನ್ನು ಟ್ರಾಫಿಕ್ ರೂಲ್ಸ್ ಏನು, ಒಂದು ಮಾನಸಿಕ ಸ್ಥಿಮತೆ, ಗಾಡಿ ಓಡಿಸ್ಬೇಕಾದಾಗ ಸ್ವಲ್ಪ ತಾಳ್ಮೆ ತಗೊಂಡು ಓಡಿಸಿದಾಗ. ಜೊತೆಗೆ ಹೆಲ್ಮೆಟ್ ಬೇರ್ ಮಾಡಬೇಕು. ಹೆಲ್ಮೆಟ್ ಬೇರ್ ಮಾಡಿದ್ರೆ ಎಷ್ಟೋ ಜೀವಗಳು ಉಳ್ಕೊಳ್ತವೆ. ಕೆಲವೊಂದು ಸತಿ ತಲೆಯಿಂದನೇ ಹೆಚ್ಚು ಕಡಿಮೆ ತಲೆಗೆ ಏಟಾಗಿಯೇ ಇಂಜುರೀಸ್ ಆಗ್ತಕ್ಕಂಥದ್ದು, ಬಾಡಿ ಪ್ಲೇಸ್ ಆಗೋದು, ಕೈ ಕಾಲು ಬಿದ್ದೋಗೋದು, ತಲೆಗೆ ಏಟಾಗಿ, ಮೆದುಳು ಏಟಾಗಿ, ರಕ್ತಸ್ರಾವ ಆಗಿ, ಪ್ಯಾರಾಲಿಸಿಸ್ ಆಗಿ ಆಗ್ತಕ್ಕಂಥದ್ದು. ಸೊ ಜೊತೆಗೆ ಜೀವ ಹೋಗ್ತಕ್ಕಂಥದ್ದು, ಸಣ್ಣ ಪುಟ್ಟದಾಗಿ ಉಳ್ಕೊಳ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಕಂಪಲ್ಸರಿ ಹೆಲ್ಮೆಟ್ ವೇರ್ ಮಾಡಬೇಕು. ಆಲ್ಮೋಸ್ಟ್ ಎಲ್ಲರೂ ರೈತರು ಕುಟುಂಬದಿಂದ ಬಂದಿರ್ತಕ್ಕಂಥದ್ದು. ಕೆಲವೊಬ್ಬರಿಗೆ ನಾನು ಕೇಳ್ತಾ ಇದ್ದೆ, ಹೆಂಗಾಯ್ತು ಅಂತೇಳಿ. ಅವರು ಲಾರಿಯಿಂದ ಲೋಡ್ ಮಾಡಬೇಕಾದಾಗ ಬಿದ್ದರು, ಚೀಲಗಳು ಮೂಟೆಗಳು ಬಿದ್ದು ಅವರು ಕೆಳಗಡೆ ಬಿದ್ದರು ಅಂತ. ಅದನ್ನು ನಾವು ಬೇರೆಯನ್ನ ತಪ್ಪಿಸೋಕ್ಕಾಗುತ್ತಾಗಿಲ್ಲ ಅಲ್ವಾ. ಕೆಲಸ ಮಾಡ್ತಾ ಇದ್ದೀವಿ, ನಾವು ಜೀವನ ಮಾಡೋಕ್ಕೋಸ್ಕರನೇ, ಹೊಟ್ಟೆ ಹೊಡೆಯೋಕ್ಕೋಸ್ಕರನೇ ಮಾಡ್ತಾಯಿದ್ವಿ. ಎಲ್ಲರೂ ಒಂದಲ್ಲ ಒಂದು ರೀತಿ ಕೂಲಿಗಾದ್ರೆ ಹೊಟ್ಟೆಗೆ ಮಾಡೋದು. ಈಗ ನಾನು ಡಾಕ್ಟರ್ ಇರ್ಬೋದು, ಸೊ ವರದಿಗಾರ ಇರ್ಬೋದು, ಮೇಡಮ್ ಇರ್ಬೋದು, ನಾವು ಒಂದು ಕೆಲಸ, ರೈತರು, ಎಲ್ಲರೂ ಹೊಟ್ಟೆಗೋಸ್ಕರ ಮಾಡ್ತಕ್ಕಂಥ ಕೆಲಸದಲ್ಲಿ ಸ್ವಲ್ಪ ಜವಾಬ್ದಾರಿ ಬೇಕು. ಮಾಡಬೇಕಾದಾಗ ಬೀಳುತ್ತೆ, ಚೆನ್ನಾಗಿ ಕಟ್ಟಿದವನಿಗೂ ಅವನು ಅಟ್ಲೀಸ್ಟ್ ಲಾರಿ ಹತ್ತಬೇಕಾದಾಗ, ಟ್ರ್ಯಾಕ್ಟ್ರಿಂದ ಮತ್ತು ಗಾಡಿಯಲ್ಲಿ ಲೋಡ್ ಮಾಡ್ಕೊಂಡು ಬರಬೇಕಾದಾಗ ಅದು ತಡೆಯುತ್ತೋ, ಬ್ಯಾಲೆನ್ಸ್ ಇದೆಯೋ ಇಲ್ಲೋ, ಹತ್ತಿರ ಆಗುತ್ತೋ, ಅದೆಲ್ಲ ಯೋಚನೆ ಮಾಡ್ಕೊಂಡು ಮಾಡಬೇಕು. ಮಾಡಿದರೆ ನಮ್ಮ ಕುಟುಂಬದ ಸಫರಿಂಗ್ಸ್ ಕಡಿಮೆ ಆಗುತ್ತೆ, ನಮ್ಮ ಸಫರಿಂಗ್ಸ್ ಕಡಿಮೆ ಆಗುತ್ತೆ. ನೋಡಿ ನಿಜಕ್ಕೂ ಬೇಜಾರಾಗುತ್ತೆ. ಒಂದು ಈ ಕಾರ್ಯಕ್ರಮದ ಮುಖ್ಯ ಇಷ್ಟೆಲ್ಲ ನಾವು ಸ್ವಲ್ಪ ಪ್ರಿಕಾಷನ್ ತಗೊಂಡ್ರೆ ನಮ್ಮ ಮುಂದಿನ ಜನ್ರೇಷನ್ಸು ಇವರಿಗೆ ಹುಷಾರಾಗತ್ತಪ್ಪ, ಹುಷಾರಾಗಿ ಗಾಡಿ ಓಡಿಸು, ಕೆಲಸಕ್ಕೆ ಹೋಗ್ತಿದ್ಯಾ ಅದು ಮಾಡು, ಅವನು ಸ್ವಲ್ಪ ತಲೆಗೆ ತಗೊಂಡ್ರೆ, ಗಾಡಿ ಓಡಿಸಿ ಹೆಲ್ಮೆಟ್ ಹಾಕೊಂಡ್ರೆ ಸ್ವಲ್ಪ ನಾವು ಅಪಘಾತ ಪ್ರಕರಣಗಳನ್ನ ಕಡಿಮೆ ಮಾಡಬಹುದು ಅನ್ನೋದು ನನ್ನ
ಜೊತೆಗೆ ಈಗ ಆಗೋಗ್ಬಿಟ್ಟಿದೆ, ಏನೂ ಮಾಡೋಂಗಿಲ್ಲ. ಸೊ ನಾವು ಪ್ರತಿ ಸರಿ ಕ್ಯಾಂಪ್ಗಳು, ನಾನು 8-9ನೇ ವರ್ಷದಿಂದ ನಾವು ಕ್ಯಾಂಪ್ಗಳು ನೋಡಬೇಕಾದಾಗ ಎಲ್ಲರೂ ತುಂಬ ಜನ ಈಗ ಆಲ್ಮೋಸ್ಟ್ ಓಡಾಡೋಕ್ಕೆ ಸ್ಟೇಜಲ್ಲೇ ಇರ್ತಾ ಇರಲಿಲ್ಲ. ಕೈ ಕಾಲುಗಳು ಸ್ವಾಧೀನನೇ ಇರ್ತಕ್ಕಿರೋಂಥವ್ರು ಇವತ್ತು ಆಲ್ಮೋಸ್ಟು ಗೆಡ್ಕೊಂಡು ಬರ್ತಿದ್ದಾರೆ. ಸೊ ಒಂದು ಆಶಾಭಾವನೆ ಆಗಿದೆ. ಸೊ ಅವರಿದ್ದರು, ಹಿಂಗಾದ ತಕ್ಷಣ ಜೀವನ ನಮಗಿದ್ದು ಎಲ್ಲ ಹೋಯ್ತು ಅಂತಕ್ಕಂಥದ್ದಿಲ್ಲ. ಆಯಿತಾ, ಡೇ ಬೈ ಡೇ ಇಂಪ್ರೂವ್ಮೆಂಟ್ ಆಗ್ತಕ್ಕಂಥ ಚಾನ್ಸಸ್ಸು ಇರುತ್ತೆ. ಅದಕ್ಕೆ ನಮ್ಮ ಬಾಡಿ ಮತ್ತು ಸ್ಪಂದಿಸಬೇಕು. ನೀವು ತಗೊಳ್ತಕ್ಕಂಥ ಕೆಲವೊಂದು ಪ್ರಿಕಾಷನರಿ ಮೆಜರ್ಸ್ ಇರ್ತೀರ. ಒಂದಂದರೆ ಯೂರಿನ್ ಇನ್ಫೆಕ್ಷನ್ ಎಲ್ಲರೂ ನೋಡಿದ್ವಿ. ತುಂಬ ಜನ ಕೂತಿರ್ತೀವಿ, ಓಡಾಡೋದಿಲ್ಲ, ಜಾಸ್ತಿ ಓಡಾಡಲಿಕ್ಕೆ ಅವಕಾಶ ಆಗಲ್ಲ, ಬಾಡಿ ಸ್ಪಂದಿಸಲ್ಲ, ಶರೀರ ಬ್ಯಾಲೆನ್ಸ್ ಇರಲ್ಲ, ಯೂರಿನ್ ಗೆದ್ದು ಹೋಗೋದಿಲ್ಲ. ಸೆಲ್ಫ್ ಕ್ಯಾಟಗರೈಸೇಷನ್ ಮಾಡ್ಕೊಳ್ಳೋದ್ರಿಂದ ಯೂರಿನು ಮೂತ್ರಕೋಶದ ಸ್ಟಾಗ್ನೆಂಟ್ ಆಗಿ ನಿಂತ್ಕೊಂಡು ಯೂರಿನ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಅದು ಯೂರಿನ್ ಇನ್ಫೆಕ್ಷನ್ ಮತ್ತು ಯೂರಿನ್ ಅಂದರೆ ಮೂತ್ರ ನಾಳಗಳಿಗೆ ಬಂದು ಕಿಡ್ನಿಗೆ ಹೋಗಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದಷ್ಟು ಸ್ವಲ್ಪ ಈಗೇನು CNC ಮಾಡ್ಕೊಳ್ತಕ್ಕಂಥವ್ರು ಒಂದು ಸಲ ಎಕ್ಸ್ಟ್ರಾ ಮಾಡ್ಕೊಳ್ಳಿ, ಕಲೆಕ್ಷನ್ ಜಾಸ್ತಿ ಕಡಿಮೆ ಬಿಡಿ. ಯೂರಿನ್ ಹೋಗ್ತಕ್ಕಂಥವ್ರು ಅಟ್ಲೀಸ್ಟು ಜಾಸ್ತಿ ಕಲೆಕ್ಷನ್ ಆಗಿದ್ರೆ ಫ್ರೀಕ್ವೆಂಟಾಗಿ ಹೋಗ್ಬೇಕು. ಕಲೆಕ್ಷನ್ ಆಗಿ ಯೂರಿನ್ ಚಾನ್ಸಸ್ ಇನ್ಫೆಕ್ಷನ್ ಜಾಸ್ತಿ. ಆಮೇಲೆ ಅದು ಯೂರಿನ್ ಇನ್ಫೆಕ್ಷನ್ ನಾವು ಟ್ರೀಟ್ ಮಾಡಲಿಕ್ಕೆ ಕ್ಯಾಂಪ್ ಉದ್ದೇಶಗಳೇನಂತಂದರೆ ಜಾಸ್ತಿ ಯೂರಿನ್ ಇನ್ಫೆಕ್ಷನ್ನು, ಮಲಗಿ ಬೆಡ್ ಸೋರ್ಸು, ಯೂರಿನ್ ಇನ್ಫೆಕ್ಷನ್ನು, ಕಿಡ್ನಿ ಪ್ರಾಬ್ಲಮ್ಮು. ಸೊ ಮತ್ತು ಬಿಸಿಲಿಗೆ ನಾವು ಎಕ್ಸ್ಪೋಸ್ ಆಗಲ್ಲ, ಹೋಗೋದಿಲ್ಲ ಬಿಸಿಲಿಗೆ. ಸೊ ಬಿಸಿಲಿಗೆ ಎಕ್ಸ್ಪೋಸ್ ಆಗಲಿಲ್ಲ ಅಂದ್ರೆ ಏನಾಗುತ್ತೆ ಅಂತಂದರೆ ವಿಟಮಿನ್ ಡಿ ಅಂಶ ಕಡಿಮೆ ಆಗುತ್ತೆ, ಕ್ಯಾಲ್ಸಿಯಂ ಅಂಶ ಕಡಿಮೆ ಆಗುತ್ತೆ, ಬಾಡಿಯಲ್ಲಿ ಮೂಳೆಗಳ ಶಕ್ತಿ ಕಡಿಮೆ ಆಗುತ್ತೆ, ಸಾಂದ್ರತೆ ಕಡಿಮೆ ಆಗುತ್ತೆ, ಸಣ್ಣ ಪುಟ್ಟ ದಿದ್ದಿರೆ ಫ್ರಾಕ್ಚರ್ ಆಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಬಿಸಿಲಿಗೆ ಎಕ್ಸ್ಪೋಸ್ ಆಗಬೇಕು, ಯೂರಿನ್ ಇನ್ಫೆಕ್ಷನ್ ಕಡಿಮೆ ಆಗಬೇಕು. ಆಗಿರ್ತಕ್ಕಂಥ ಮಲಿಗೆ ಆಗಿರೋ ಬೆಡ್ ಮನೆ ಮುಟ್ಟು ಕೆಳಗಿದ್ದೆ, ಬಿದ್ದು ಒಂದು 3 ತಿಂಗಳು ಮಳೆಗೆ ಬೆಡ್ಸೋದು ಜಾಸ್ತಿ ಆಗಿತ್ತು. ಈ ಥರ ಎಷ್ಟು ಸಂಸ್ಥೆ ಐತೆ ಅನ್ನೋದು ಗೊತ್ತಿಲ್ಲ. ಸುಮ್ಮನೆ ಮೇಡಮ್ ಮತ್ತೆ ನೇರ ಬಂದು ಈ ಥರ ಪರಿಚಯ ಮಾಡಿಸಿದ್ರು. ಹೋಗಿ ಅಲ್ಲಿ ಗಾಯ ಗುಣಮುಖ ಮಾಡ್ಕೊಂಡು ಬಂದೀಗ ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗಾಯ್ತು.